ನಮಸ್ಕಾರ ರೈತ ಬಂಧುಗಳೇ, ಕರ್ನಾಟಕದ ರೈತರಿಗೆ ಅತ್ಯಂತ ಮುಖ್ಯವಾದ ಬೆಳೆ ಹಾನಿ ಪರಿಹಾರದ ಹಣ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು, ಇಂದು ನಿಮ್ಮ ಎಲ್ಲರ ಖಾತೆಗಳಿಗೆ ಬೆಳೆ ಪರಿಹಾರದ ಹಣ ಜಮೆ ಆಗಲಿದೆ. ಹೌದು, ಎಲ್ಲಾ ರೈತರು ತಪ್ಪದೇ ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿದೆ. ನೋಡಿ, ಈ ಒಂದು ಅಪ್ಡೇಟ್ ಅನ್ನು ನೀವು ಅಷ್ಟೇ ನೋಡಬೇಡಿ, ನಿಮ್ಮ ಸ್ನೇಹಿತರೊಂದಿಗೆ ತಕ್ಷಣ ಹಂಚಿಕೊಳ್ಳಿ. ಯಾಕಂತಂದ್ರೆ ನಿಮ್ಮ ಸ್ನೇಹಿತರು ಕೂಡ ಕೇಳ್ತಾ ಇರ್ತಾರೆ ಬೆಳೆ ಪರಿಹಾರದ ಹಣ ಜಮೆ ಆಗಿಲ್ಲ ಇನ್ನೂ ಕೂಡ ಅಂತ. ಅಂತವರಿಗೆ ತಕ್ಷಣ ಈ ಒಂದು ವಿಡಿಯೋನ ಶೇರ್ ಮಾಡಿ ಬನ್ನಿ. ನೋಡಿ, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅತಿವೃಷ್ಟಿ, ಅನಿಯಂತ್ರಿತ ಮಳೆ ಮತ್ತು ಬೆಳೆನಾಶ, ಜಮೀನು ಒಂದು ನೀರಿಗೆ ಮುಳುಗಿರುವ ಪರಿಸ್ಥಿತಿ, ಇವೆಲ್ಲದರ ನಡುವೆ ಸರ್ಕಾರದಿಂದ ಪರಿಹಾರ ಹಣ ಬಿಡುಗಡೆ ಆಗಿ ಇಂದು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಒಟ್ಟು ಬಿಡುಗಡೆ ಆಗುತ್ತಿರುವ ಹಣ ಎಷ್ಟು, ಯಾವ ಯಾವ ಜಿಲ್ಲೆಗಳಿಗೆ ಜಮೆ ಆಗುತ್ತಿದೆ ಮತ್ತು ಯಾವ ಬೆಳೆಗಳಿಗೆ ಎಷ್ಟು ಪರಿಹಾರ ಹಣ ಸಿಗುತ್ತಿದೆ ಮತ್ತು ಯಾರಿಗೆ ಮಧ್ಯಂತರ ವಿಮೆ ಪರಿಹಾರ ಹಣ ಸಿಗುತ್ತಿದೆ, ಎಲ್ಲ ವಿವರವನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ವೀಕ್ಷಕರೇ ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಎಂದು ಕೂಡ ಹಾಕೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ, ನೀವೇನಾದರೂ ರೈತರು ಆಗಿದ್ರೆ ದಯವಿಟ್ಟು ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ನೋಡಿ, ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ದೀರಾ ಅಂದ್ರೆ ನಿಮಗೂ ಕೂಡ ಬೆಳೆ ಪರಿಹಾರದ ಹಣ ಜಮೆ ಆಗುವಂತಹ ರೈತರು ನೀವು ಆಗಿದ್ರೆ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ನೋಡಿ, ಇದು ಈಗ ತಾನೇ ಬಂದಿರುವಂತಹ ಫ್ರೆಶ್ ಅಪ್ಡೇಟ್ ಆಗಿದೆ. ನಿಮ್ಮ ಒಂದು ಖಾತೆಗಳಿಗೆ ಹಣ ಬರಲಿದೆ. ಹೌದು, ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನೀಡಿದ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಒಟ್ಟು ನೋಡಿ, ನೀವು ನಂಬೋದಿಲ್ಲ, 3,26,183 ರೈತರಿಗೆ ಇಲ್ಲಿ 250.97 ಕೋಟಿ ಪರಿಹಾರವನ್ನ ಸರ್ಕಾರ ಬಿಡುಗಡೆ ಮಾಡಲು ಅನುಮೋದನೆ ನೀಡಿದೆ. ಈ ಹಣ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇಂದು ಜಮೆ ಆಗ್ತಾ ಇದೆ. ಯಾವ ಯಾವ ಬೆಳೆಗಳಿಗೆ ಇದು ಜಮೆ ಆಗ್ತಾ ಇದೆ ಅಂತಂದ್ರೆ ನೋಡಿ, ಈ ಪರಿಹಾರವು ಮುಖ್ಯವಾಗಿ ಅತಿವೃಷ್ಟಿ, ಮಳೆ ಹಾನಿ ಮತ್ತು ಜಲಾವೃತ್ತಿ ಮತ್ತು ಬೆಳೆ ನಾಶಗೊಂಡ ರೈತರಿಗೆ ಜಮೆ ಆಗುತ್ತೆ ಈ ಒಂದು ಹಣ. ನೋಡಿ, ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಇಲ್ಲಿ ಖಾರಿಫ್ ಕಾಲದಲ್ಲಿ ಮಳೆ ಅತಿಯಾದುದರಿಂದ ಬೆಳೆಗಳು ಸಂಪೂರ್ಣ ಹಾನಿಗೊಳಗಾದ ಸಂದರ್ಭದಲ್ಲಿ ರೈತರಿಗೆ ಅನೇಕ ರೀತಿಯಾಗಿ ತೊಂದರೆಯಾಗಿದೆ. ಇದನ್ನ ಹೋಗಲಾಡಿಸಲು ಸರ್ಕಾರದಿಂದ ಬರ ಪರಿಹಾರದ ಹಣ ಜಮೆ ಮಾಡಲಾಗುತ್ತಿದೆ. ಈ ಜಿಲ್ಲೆಯ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹಾಗೆ ನೋಡಿ, ಈ ಒಂದು ಬೆಳೆಗಳಿಗೆ ನೋಡಿ, ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ, ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಇಲ್ಲಿ ತೊಗರಿ ಮತ್ತು ಹತ್ತಿ ರೈತರಿಗೆ ದೊಡ್ಡ ನೆರವು. ಅದೇ ರೀತಿನೇ ಇಲ್ಲಿ ಉದ್ದು ಬೆಳೆದಂತಹ ರೈತರಿಗೆ ಮತ್ತು ಹೆಸರು ಅಂದ್ರೆ ಹೆಸರು ಕಾಳನ್ನ ಹಾಕಿರ್ತೀರಲ್ವಾ, ನಿಮಗೂ ಕೂಡ. ಹಾಗೆ ಸೋಯಾಬೀನ್ ನೋಡಿ, ಸೋಯಾಬೀನ್ ನಾವು ಬೆಳೆದಿದ್ದೇವೆ, ನಮಗೆ ಪರಿಹಾರ ಹಣ ಸಿಕ್ಕಿಲ್ಲ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ರಿ. ಹಾಗೆ ಇಲ್ಲಿ ಅವರೆಯನ್ನು ಕೂಡ ಬೆಳೆದಂತಹ ರೈತರಿಗೆ ಮತ್ತು ಇಲ್ಲಿ ಸ್ಥಳ ನಿರ್ದಿಷ್ಟ ಪ್ರಕೃತಿ ವಿಕೋಪದಿಂದ ಹಾನಿಯಾದ ಇತರ ಬೆಳೆಗಳಿಗೂ ಅಂತ ಹೇಳಲಾಗಿದೆ. ಅಂದ್ರೆ ನಿಮ್ದು ಮೆಕ್ಕೆಜೋಳ ಇರಲಿ ಅಥವಾ ಭತ್ತ ಇರಲಿ ಅಥವಾ ಇತರೆ ಧಾನ್ಯಗಳು ಇರಲಿ ಅಥವಾ ಕಬ್ಬು ಬೆಳೆಗಳು ಇರಲಿ ಅಥವಾ ಸೋಯಾಬೀನ್ ಅಥವಾ ಯಾವುದೇ ಒಂದು ಬೆಳೆ ಇರಲಿ, ನಿಮ್ಮ ಸ್ಥಳದಲ್ಲಿ ಪ್ರಕೃತಿ ವಿಕೋಪದಿಂದ ಹಾನಿ ಒಳಗಾದಂತಹ ರೈತರಿಗೆ ಇಲ್ಲಿ ಈ ಒಂದು ಹಣ ಜಮೆ ಆಗುತ್ತೆ. ಎಷ್ಟು ಹಣ ಜಮೆ ಆಗುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ತೊಗರಿ ಮತ್ತು ಹತ್ತಿಯನ್ನ ಬೆಳೆದಂತಹ ರೈತರಿಗೆ ದೊಡ್ಡ ನೆರವು ಅಂತ ಹೇಳಲಾಗಿದೆ. ಹೌದು ವೀಕ್ಷಕರೇ, ಇಲ್ಲಿ ತೊಗರಿ ಬೆಳೆ ಪರಿಹಾರವಾಗಿ ಒಟ್ಟು ಇಲ್ಲಿ 2,56,845 ರೈತರಿಗೆ ಇಲ್ಲಿ 232.81 ಕೋಟಿ ಪರಿಹಾರವನ್ನ ರೈತರು ಬಿಡುಗಡೆ ಮಾಡುತ್ತಿದೆ. ತೊಗರಿ ಬೆಳೆಗಾರರಿಗೆ ಇದು ಅತ್ಯಂತ ದೊಡ್ಡ ಸಹಾಯ ಆಗಲಿದೆ. ಅದೇ ರೀತಿ ಹತ್ತಿ ಬೆಳೆ ಬೆಳೆದಂತಹ ರೈತರಿಗೆ ಪರಿಹಾರ, ಹೌದು, 10,256 ಹತ್ತಿ ರೈತರಿಗೆ ಇಲ್ಲಿ 9.95 ಕೋಟಿ ಪರಿಹಾರ ಬಿಡುಗಡೆ ಆಗಿದೆ. ಅಂದರೆ ಎರಡು ಬೆಳೆಗಳನ್ನ ಸ್ಪಷ್ಟವಾದ ಹಣ ವಿವರಗಳು ಪಟ್ಟಿಯಲ್ಲಿ ಈಗಾಗಲೇ ಜಿಲ್ಲೆಯ ಕಚೇರಿಯಲ್ಲೇ ಬಿಡುಗಡೆ ಮಾಡಿದ್ದಾರೆ. ಮತ್ತು ಇಲ್ಲಿ ಒಟ್ಟು ಬೆಳೆ ಬೆಳೆದಂತಹ ರೈತರಿಗೆ 243.41 ಕೋಟಿ ಬಿಡುಗಡೆ ಆಗಲಿದೆ. ಈ ಹಣ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ನೇರವಾಗಿ ಜಮೆ ಆಗುತ್ತಿದೆ. ಇತರ ಬೆಳೆಗಳಿಗೆ ಪರಿಹಾರ ಅಂತಂದ್ರೆ ಇಲ್ಲಿ ಬರೋಬ್ಬರಿ 22,385 ರೈತರಿಗೆ, ಅಂದ್ರೆ ಹತ್ತಿ ಮತ್ತು ತೊಗರಿ ಮಾತ್ರವಲ್ಲದೆ ಉದ್ದು, ಹೆಸರು, ಸೋಯಾಬೀನ್, ಅವರೆ ಮತ್ತು ಸ್ಥಳ ನಿರ್ದಿಷ್ಟ ಪ್ರಕೃತಿ ವಿಕೋಪದಿಂದ ಹಾನಿಗೊಳಗಾದಂತಹ ಎಲ್ಲಾ ಬೆಳೆಗಳಿಗೂ ಕೂಡ ಒಟ್ಟು 22,385 ರೈತರಿಗೆ 7.29 ಕೋಟಿ ಪರಿಹಾರ ಹಣ ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ರೈತರ ಖಾತೆಗಳಿಗೆ ಜಮೆ ಆಗಲಿದೆ. ಇವಾಗ ನೀವೆಲ್ಲರೂ ಕೂಡ ಕೇಳಬಹುದು, ಯಾವ ಯಾವ ಜಿಲ್ಲೆಗಳಿಗೆ ಬೆಳೆ ಹಾನಿ ಜಮೆ ಆಗ್ತಾ ಇದೆ ಮತ್ತು ನಮ್ಮ ಜಿಲ್ಲೆಗಳಿಗೆ ಯಾವಾಗ ಜಮೆ ಆಗುತ್ತೆ ಅಂತ. ವೀಕ್ಷಕರೇ, ಅದಕ್ಕೆ ಹೇಳೋದು ನಾವು ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ. ಯಾಕಂತಂದ್ರೆ ನಾವು ನಿಮಗೆ ಇದ್ರ ಬಗ್ಗೆನೇ ಒರಿಜಿನಲ್ ಇನ್ಫಾರ್ಮೇಶನ್ ಮತ್ತು ಬೆಳೆ ಹಾನಿ, PM ಕಿಸಾನ್ ಮತ್ತು ರೈತ ಯೋಜನೆಗಳ ಬಗ್ಗೆ ಅಪ್ಡೇಟ್ ಅನ್ನು ಕೊಡ್ತೇವೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ಒಂದು ವಿಡಿಯೋ ಸ್ಪೆಷಲ್ ಆಗಿ ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಹಾನಿ ವರದಿಯಾದಂತಹ ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ. ಅದರಲ್ಲಿ ಒಂದು ಜಿಲ್ಲೆ ನಾನು ನಿಮಗೆ ತಿಳಿಸ್ತೇನೆ ನೋಡಿ, ಅದರಲ್ಲಿ ಕಲಬುರಗಿ. ಇಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಭಾರಿ ಮಳೆಯಾಗಿದೆ. ಒಟ್ಟು ಇಲ್ಲಿ 3,24,200 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ವರದಿಯಾಗಿದೆ. ಅತ್ಯಂತ ಹೆಚ್ಚು ನಾಶವಾದ ಬೆಳೆಗಳು ಹತ್ತಿ, ಜೋಳ,
ತೊಗರಿ, ಸೂರ್ಯಕಾಂತಿ ಮತ್ತು ಅರಿಶಿಣ. ಕಲಬುರಗಿ ಜಿಲ್ಲೆಯ ರೈತರಿಗೆ ಈಗಾಗಲೇ ಪರಿಹಾರ ಪಟ್ಟಿಗಳು ತಯಾರು ಆಗಿದ್ದು ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡುವ ಪ್ರಕ್ರಿಯೆ ನಡೆಯುತ್ತಿದೆ. ಹಾಗಾಗಿ ಈ ಒಂದು ಜಿಲ್ಲೆಗಳಿಗೆ ಬೇಗನೆ ನಿಮಗೆ ಹಣ ಬರ್ತಾ ಇರುವಂತದ್ದು ಇವತ್ತು, ಮತ್ತು ಉಳಿದಂತಹ ಅನೇಕ ಜಿಲ್ಲೆಗಳಿಗೂ ಕೂಡ ಹಣ ಜಮೆ ಆಗ್ತಾ ಇದೆ. ಇದ್ರ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಅನ್ನ ನೀಡ್ತೇನೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿನ ಹಣಕ್ಕೆ ಬಹಳಷ್ಟು ಜನ ರೈತರು ಕೇಳ್ತಾ ಇದ್ರಿ. ನಿನ್ನೆಯಿಂದನೂ ಕೂಡ ಹಣ ಜಮೆ ಆಗ್ತಾ ಇದೆ, ಆದರೆ ನಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅಂತ. ವೀಕ್ಷಕರೇ ನೋಡಿ, ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ನಿನ್ನೆಯಿಂದ ಜಮೆ ಆಗ್ತಾ ಇರುವಂತದ್ದು ಒಂದು ಮಾಹಿತಿಗಳ ಪ್ರಕಾರ ಇದು ಆಫಿಷಿಯಲ್ ಆಗಿ 100% ಒರಿಜಿನಲ್ ಅಪ್ಡೇಟ್ ಆಗಿದೆ. ನಿನ್ನೆಯಿಂದಾನೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಪಿಎಂ ಕಿಸಾನ್ ಯೋಜನೆಯ 2,000 ರೂಪಾಯಿ ಹಣ ಜಮೆ ಆಗಿದೆ, ಮತ್ತು ಇಲ್ಲಿ ಉಳಿದಂತಹ ರೈತರಿಗೆ ಇವತ್ತು ಜಮೆ ಆಗುತ್ತೆ. ನೋಡಿ, ಯಾರಿನೂ ಕೂಡ ನಾನು ಪಿಎಂ ಕಿಸಾನ್ ಯೋಜನೆ ಬಗ್ಗೆ ವಿಡಿಯೋನ ಮಾಡಿದ್ದೇನೆ. ಇದರ ಹಿಂದಿನ ವಿಡಿಯೋ ಆಗಿರುತ್ತೆ, ನಮ್ಮ ಚಾನಲ್ ಅಲ್ಲಿ ಇರುತ್ತೆ. ನೋಡಿಲ್ಲ ಅಂದ್ರೆ ನೋಡಿ, ಯಾಕಂತಂದ್ರೆ ಇವತ್ತು ಬೆಳಗ್ಗೆಯಿಂದನೂ ಕೂಡ ಜಮೆ ಆಗ್ತಾ ಇದೆ ನಿಮ್ಮ ಒಂದು ಪಿಎಂ ಕಿಸಾನ್ ಯೋಜನೆಯ ಈ 21ನೇ ಕಂತಿನ ಹಣ. ನೋಡಿ, ಈ ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ಏನಿದೆ ಅಲ್ಲ, ಇದು ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಮಾತ್ರ 3,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಯಥಾಸ್ಥಿತಿಯಲ್ಲಿನೇ ಇದೆ, ಕೇವಲ 2,000 ರೂಪಾಯಿ ಹಣ ಮಾತ್ರ ಜಮೆ ಆಗ್ತಾ ಇದೆ ವೀಕ್ಷಕರೇ. ಹಾಗಾಗಿ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ಮದೇ ಇರುತ್ತೆ. ಪ್ರತಿಯೊಬ್ಬ ರೈತ ಬಂದವರು ಕಾಮೆಂಟ್ ಮಾಡಿ, ನಾನು ನಿಮಗೆ ಆದಷ್ಟು ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತೇನೆ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ ನನ್ನ ಎಲ್ಲ ರೈತ ಬಂದವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಗೋಣ.